ಆಕಾಶವಾಣಿ ಮೈಸೂರು. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ. ಭೂಯಾದ್ಭೂಮೌ ಭವ್ಯಂ ಮಂಗಲಮಾಧ್ಯಾತ್ಮಿಕೇನ ಯೋಗೇನ ಧ್ಯೇಯಾದ್ಯೋಗಿ ಜನೋ ಜನತಾಯೈ ಪರಮಾನಂದಂ ಯೋಗೇನ. ಕೇಳಿ ಕಾರ್ಯಕ್ರಮ ಯೋಗವಾಣಿ. ಯೋಗ ಸ್ಪರ್ಶವ ಪಡೆಯುವ ಯೋಗ ಬದುಕಲಿ ಬಂದಿದೆ ಇದುವೆ ಸುಯೋಗ. ಋಷಿ ಮುನಿಗಳ ಕೊಡುಗೆಯೇ ಯೋಗ ಪಡೆಯುವ ಎಲ್ಲರೂ ಈಗಿಂದೀಗ ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಯೋಗಿಗಳಾಗೋಣ, ನಿರೋಗಿಗಳಾಗೋಣ. ಕೇಳುಗರೆ, ಇಂದಿನ ಸಂಚಿಕೆಯಲ್ಲಿ ಶಿವಸಂಹಿತ ಹಾಗೂ ಹಠಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎನ್ ಕೇಶವಮೂರ್ತಿ. ಡಾಕ್ಟರ್ ವೆಂಕಟಕೃಷ್ಣ ಅವರೇ, ನಮಸ್ಕಾರ. ನಮಸ್ಕಾರ ಸರ್. ತಾವು ಇವತ್ತಿನ ದಿವಸ ಶಿವಸಂಹಿತೆ ಮತ್ತು ಹಠಯೋಗ ಈ ಬಗ್ಗೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಇತ್ತೀಚಿನ ದಿನದಲ್ಲಿ ಯೋಗ ಅಂದರೆ ಬೆವರು ಸುರಿಸೋ ವ್ಯಾಯಾಮ ಅನ್ನೋ ಒಂದು ಭಾವನೆ ಜನರ ಮನಸ್ಸಲ್ಲಿದೆ. ಆದರೆ ಯೋಗ ಮತ್ತು ಹಠಯೋಗ ಅಂದರೆ ನಿಜವಾಗೂ ಏನು? ಪ್ರಾಚೀನ ಯೋಗ ಸಾಹಿತ್ಯ ಇದರ ಬಗ್ಗೆ ಏನು ಹೇಳುತ್ತೆ? ಶಿವಸಂಹಿತೆಗೂ ಹಠಯೋಗಕ್ಕೂ ಏನು ಸಂಬಂಧ? ಇದು ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಯೋಗಕ್ಕಿಂತ ಹೇಗೆ ಭಿನ್ನ ಅಂತ ಹೇಳ್ತೀರಿ? ಧನ್ಯವಾದ ಸರ್. ಪ್ರಶ್ನೆ ಬಹಳ ಉದ್ದ ಇದೆ, ಆದರೂ ನಾನು ಒಂದೊಂದನ್ನೇ ತಗೊಂಡು ಹೇಳೋ ಪ್ರಯತ್ನ ಮಾಡ್ತೀನಿ. ಯೋಗ ಅಂತಂದರೆ ಬೆವರು ಸುರಿಸೋದು ಅಥವಾ ವ್ಯಾಯಾಮ ಮಾಡೋದು ಅಂತ ಏನಿದೆಯಲ್ಲ, ಅದು ಮೊದಲನೇ ತಪ್ಪು ವಿಚಾರ. ನೀವು ಏನು ಯೋಗ ಮತ್ತು ಹಠಯೋಗ ಅಂತಂದ್ರೆ ಅಂತ ಏನು ಹೇಳಿದ್ರಿ, ಅದಕ್ಕೆ ಹಕಾರಃ ಕೀರ್ತಿತಃ ಸೂರ್ಯಃ ಠಕಾರಶ್ಚಂದ್ರ ಉಚ್ಯತೆ ಸೂರ್ಯಶ್ಚಂದ್ರಮಸೋರ್ಯೋಗಾತ್ ಹಠಯೋಗೋ ನಿಗದ್ಯತೆ ಅಂಥೇಳಿ ಹಠಯೋಗದ ಗ್ರಂಥಗಳಲ್ಲಿ ಬರುತ್ತೆ. ಅಂದರೆ ಎರಡು ತತ್ವಗಳು, ಅಂದರೆ ಉಷ್ಣ ಮತ್ತು ಶೀತ ಅಥವಾ ಇಡ ಮತ್ತು ಪಿಂಗಳ, ಇದನ್ನು ಸೇರಿಸುವಂತಹ ಪ್ರಕ್ರಿಯೆ, ಅಂದರೆ ಕುಂಡಲಿನಿ ಜಾಗರಣಕ್ಕೆ ಬೇಕಾಗಿರುವಂತಹ ಏನು ಪ್ರಕ್ರಿಯೆ ಇದೆ ಅದನ್ನು ಹಠಯೋಗ ಅಂತ ಹೇಳ್ತಾರೆ. ಅದೆರಡೂ ಸೇರೋದ್ರಿಂದ ಸುಷುಮ್ನಾದಲ್ಲಿ, ಅಂದರೆ ಮಧ್ಯದಲ್ಲಿ ನಾಡಿದೆ, ಅದು ಮುಂದೆ ನಾನು ವಿವರಿಸ್ಬೇಕಾದ್ರೆ ಹೇಳ್ತೀನಿ. ಮತ್ತು ಈ ಶಿವಸಂಹಿತೆಗೂ ಹಠಯೋಗಕ್ಕೂ ಸಂಬಂಧ ಅಂದರೆ, ಹಠಯೋಗಕ್ಕೆ ಬಹಳಷ್ಟು ರೆಫರೆನ್ಸ್ ಬುಕ್ಸ್ ಅಥವಾ ಆಕರ ಗ್ರಂಥಗಳಿದೆ. ಅದರಲ್ಲಿ ಹಠಯೋಗ ಪ್ರದೀಪಿಕಾ ಅಂತಿದೆ, ಘೇರಂಡ ಸಂಹಿತ ಅಂತಿದೆ, ಶಿವಸಂಹಿತ ಇದೆ, ದತ್ತಾತ್ರೇಯ ಸಂಹಿತ ಇದೆ, ಅಮೃತ ಸಿದ್ಧಿಯೋಗ ಇದೆ. ಅದೇ ಥರ ಹಠಯೋಗಕ್ಕೆ ಶಿವಸಂಹಿತೆನೂ ಒಂದು ರೆಫರೆನ್ಸ್ ಬುಕ್. ಇನ್ನೂ ಸರಿಯಾಗಿ ಹೇಳಬೇಕು ಅಂದರೆ, ಹಠಯೋಗ ಅಂದರೆ ಪ್ರಾಣದ ನಿಯಂತ್ರಣ, ಅಂದರೆ ಜೀವಶಕ್ತಿಯ ನಿಯಂತ್ರಣ ಅಂತ, ಅಥವಾ ನಮ್ಮ ಪ್ರಾಣಶಕ್ತಿಯನ್ನು ಅರಿಯೋದು, ಅಥವಾ ಸೂಕ್ಷ್ಮ ನಾಡಿಗಳನ್ನು ಸ್ವಚ್ಛಗೊಳಿಸುವುದು, ಅಥವಾ ಮನಸ್ಸನ್ನು ಸ್ಥಿರಗೊಳಿಸುವುದು. ಇದಕ್ಕೆಲ್ಲ ಬೇಸಿಕ್ ಇದು ಏನಂತಂದರೆ, ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳೋದೇನು ಅಂದರೆ, ಯೋಗ ಚಿತ್ತವೃತ್ತಿ ನಿರೋಧ ಅಂತ. ಮನಸ್ಸಿನ ಆಲೋಚನೆಗಳನ್ನು ನಿಯಂತ್ರಿಸುವುದು ಅಂತಲ್ಲ, ಯೋಚನೆನೇ ಇಲ್ಲದಂಥ ಸ್ಥಿತಿಗೆ ತೊಗೊಂಡು ಹೋಗೋದಕ್ಕೆ ಯೋಗ ಅಂತ ಅವನು ಹೇಳಿರೋದು. ಅದು ಮನಸ್ಸಿನ ನಿಜವಾದಂಥ ಸ್ವಭಾವ, ಅದು ಸಹ ಸಾರ್ವಭೌಮ ಚಿತ್ತಸ್ಯ ಧರ್ಮ ಅಂತ ಹೇಳ್ತಾನೆ. ಅಂದರೆ ಮನಸ್ಸಿನ ನಿಜವಾದ ಸ್ವಭಾವ ಏನು ಇಲ್ಲದಲೇ ಇರೋದು, ನಾವು ಅದಕ್ಕೆ ಏನೇನೋ ಯೋಚನೆಗಳನ್ನ ತರಿಸ್ಕೊಳ್ತೀವಿ. ಹಾಗಾಗಿ ಅದನ್ನು ಕಂಟ್ರೋಲ್ ಮಾಡಬೇಕು, ಅಥವಾ ಅದನ್ನು ನಿರ್ವಿಚಾರ ಸ್ಥಿತಿಗೆ ತಲುಪಿಸೋದಕ್ಕೆ ಏನು ಇದೆ, ಅದಕ್ಕೆ ಹಠಯೋಗ ಸಾಕಷ್ಟು ನಮಗೆ ಸಹಾಯ ಮಾಡುತ್ತೆ. ಆಸನಗಳ ಸಂಖ್ಯೆ ಮತ್ತು ಅದರ ಮಹತ್ವವನ್ನು ನಾವು ನೋಡೋದೇ ಆದರೆ, ಶಿವಸಂಹಿತೆ ಗ್ರಂಥದಲ್ಲಿ ಕೆಲವು ಆಸನಗಳ ಪ್ರಸ್ತಾಪ ಇದೆ, ಆದರೆ ಕೆಲವನ್ನಷ್ಟೇ ವಿವರಿಸಿದ್ದಾರೆ. ಅಂದರೆ ಉಳಿದವು ಮುಖ್ಯ ಅಲ್ಲ ಅಂತನ ಅರ್ಥ. ಹಂಗೆ ನೋಡಿದ್ರೆ ಹಠಯೋಗದ ಗ್ರಂಥಗಳಲ್ಲಿ ನಮಗೆ 84 ಆಸನಗಳು ಸಿಗ್ತವೆ, 84 ಥರದ ಆಸನಗಳು. ತುಂಬ ಹೇಳೋದಾದರೆ ಪ್ರಪಂಚದಲ್ಲಿ ಎಷ್ಟೆಷ್ಟು ಜೀವಿಗಳಿದ್ದಾವೆ ಅಥವಾ ಎಷ್ಟೆಷ್ಟು ರೀತಿ ಪೋಸ್ಚರ್ಸ್ ಇದೆ, ಎಲ್ಲದನ್ನೂ ಆಸನ ಅಂತಲೇ ಹೇಳ್ಬೋದು. ಆದರೆ ಈ ಎಲ್ಲ ಆಸನಗಳಿಗಿಂತಲೂ ಮುಖ್ಯವಾಗಿರೋ 4 ಆಸನ, ಅಂದರೆ ಮುಖ್ಯವಾಗಿ ಬೇಕಾಗಿರೋದು ಅಂದರೆ, ಆಸನ ಅಂದರೆ ಯಾವುದು ಸ್ಥಿರತ್ವ ಮತ್ತು ಸುಖವನ್ನು ಕೊಡುತ್ತೆ. ಸ್ಥಿರ ಸುಖಮ ಆಸನಂ ಅಂತ ಹೇಳ್ತಾರೆ. ಅಂದರೆ ನಾವು ಬಹಳಷ್ಟು ಹೊತ್ತು ಕೂತು ಧ್ಯಾನ ಮಾಡೋಕ್ಕೆ ನಮ್ಮ ಶಾರೀರಿಕ ಸ್ಥಿತಿ ಸರಿ ಇರಬೇಕಲ್ಲ, ಅದಕ್ಕೋಸ್ಕರ ಒಂದು ಪೋಸ್ಚರ್ ಬೇಕು. ಅದಕ್ಕೆ ಬೆಸ್ಟ್ ಪೋಸ್ಚರ್ ಏನು ಅಂದರೆ ಸಿದ್ಧಾಸನ, ಪದ್ಮಾಸನ, ಆ ಥರ ಆಸನಗಳಿರ್ತವೆ. ಅದರಲ್ಲಿ ಶಿವಸಂಹಿತೆಯಲ್ಲಿ 4 ಆಸನ ಹೇಳಿರೋದು. ಆ 4 ಆಸನನೇ ಸಾಕು ನಿಮಗೆ. ಆದರೆ ನಾವು ಆ ಸ್ಥಿರತ್ವನ ರೀಚ್ ಮಾಡೋಕ್ಕೆ ನಮಗೆ ಬೇರೆ ಎಲ್ಲ ಆಸನಗಳು ಬೇಕು. ಅಂದರೆ ಶಾರೀರಿಕವಾಗಿ ನಮ್ಮ ಶಕ್ತಿ ಚೆನ್ನಾಗಿದ್ದಾಗ ಮಾತ್ರ ನಾವು ಬಹಳಷ್ಟು ಹೊತ್ತು ಧ್ಯಾನಕ್ಕೆ ಕೂರಕ್ಕೆ ಸಾಧ್ಯ, ಇಲ್ಲ ಅಂದರೆ ಕೂರೋಕ್ಕಾಗಲ್ಲ.
ಸೊ ಆ ಕಾರಣದಿಂದ ಏನಾಗುತ್ತೆ ಅಂತಂದರೆ ಮುಖ್ಯವಾಗಿ ಆಸನಗಳು ಇನ್ನೂ ಹಠಯೋಗ ಪ್ರದೀಪಿಕಾ ಅನ್ನೋ ಗ್ರಂಥದಲ್ಲಿ ಚತುರಶೀತಿ ಪೀಠೇಶು ಸಿದ್ಧಮೇವ ಸದಾಭ್ಯಸೇತ್ ಅಂತ ಹೇಳ್ತಾನೆ. ಅಂದರೆ ಬರೀ ಸಿದ್ಧಾಸನದಲ್ಲೇ ಒಂದೇ ಸಾಕು, ಇನ್ನೇನು ಬೇಕಾಗಿಲ್ಲ. ಆದರೆ ಅದನ್ನು ರೀಚ್ ಮಾಡೋಕ್ಕೆ ನಮಗೆ ಶಾರೀರಿಕ ಸೌಷ್ಠವ, ಶಾರೀರಿಕ ಸ್ಥಿರತ್ವ ಬರಬೇಕು ಅಂದರೆ ಬೇರೆ ಆಸನಗಳು ಮಾಡಬೇಕು ಅಂತ. ಮುಖ್ಯವಾಗಿ ನೇರವಾಗಿ ಕೂತ್ಕೊಳ್ಳೋಕ್ಕೆ ಏನಾಗುತ್ತೆ ಅಂದರೆ ನಮ್ಮ ವಿವಿಧ ಆಲೋಚನೆಗಳು ಅಥವಾ ನಮ್ಮ ಬಾಡಿ ಪೋಸ್ಚರು ನಮ್ಮ ಬೇರೆ ಬೇರೆ ಎಮೋಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂದರೆ ಸೂಕ್ಷ್ಮದಿಂದ ಸ್ಥೂಲದ ಕಡೆಗೆ ಬರುತ್ತೆ. ಅದನ್ನು ನಾವು ರಿವರ್ಸ್ ಆರ್ಡ್ರಲ್ಲಿ ಹೋಗೋದಿಲ್ಲ. ಅಂದರೆ ರಿವರ್ಸ್ ಆರ್ಡರ್ ಅಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತೀವಿ. ಸ್ಥೂಲದಿಂದ ಸೂಕ್ಷ್ಮಕ್ಕೆ ಹೋಗಬೇಕು ಅಂದರೆ ಮೊದಲು ಶರೀರ ಸ್ಥಿರ ಆಗಬೇಕು. ಆ ಶರೀರ ಸ್ಥಿರ ಆಗೋಕ್ಕೆ ಶರೀರ ಸ್ಥಿರ ಆಗಲಿಲ್ಲ ಅಂದರೆ ಉಸಿರಾಟ ಸರಿ ಹೋಗಲ್ಲ. ಅದಕ್ಕೋಸ್ಕರ ಆಸನಗಳು ಮುಖ್ಯ. ಅದರಲ್ಲಿ ಯಾವುದಾದ್ರೂ ಒಂದು ನೇರವಾಗಿ ಕೂತ್ಕೊಳ್ಳೋಕೆ ಬೇಕಾಗಿರುವಂಥ ಒಂದು ಆಸನ ಬೇಕು. ಅದರಲ್ಲಿ ಸಿದ್ಧಾಸನದಂಥದ್ದನ್ನು ಮಾಡ್ಕೋಬೋದು. ಅದರ ಅರ್ಥ ಬೇರೆ ಆಸನಗಳು ಬೇಡ ಅಂತಲ್ಲ, ಇದು ಸಾಕಾಗತ್ತೆ ಅಂತ ಅವರ ಉದ್ದೇಶ. ಯೋಗಿಯ ಆಹಾರ ಹೇಗಿರಬೇಕು ಅಂತೀರಿ? ಈ ಪ್ರಾಚೀನ ಗ್ರಂಥ ಆಹಾರದ ಬಗ್ಗೆ ಏನು ಹೇಳುತ್ತೆ? ಸಸ್ಯಾಹಾರನ, ಜ್ಯೂಸ ಅಥವಾ ಡಯಟ್ಟ, ಏನು ಡಾಕ್ಟ್ರೆ? ಸರಿ, ಇಲ್ಲಿ ಆಸನದ ಅಂದರೆ ಹಠಯೋಗಕ್ಕೆ ವಿಚಾರಕ್ಕೆ ಬಂದರೆ ಎಲ್ಲ ಹಠಯೋಗದ ಗ್ರಂಥಗಳಲ್ಲೂ ಮತ್ತು ಶಿವಸಂಹಿತೆನಲ್ಲೂ ಅಲ್ಲಿ ಇದೇ ರೀತಿ ಆಹಾರ ಅಂತ ಹೇಳಿಲ್ಲ. ಇದೇ ರೀತಿ ಆಹಾರ ಅಂದರೆ ಈಗ ಹಾಗಿದ್ರೆ ನಾವು ಮಾಂಸಾಹಾರ ಸೇವನೆ ಮಾಡೋರು ಮಾಡಬಾರ್ದಾ ಅಂತ ಪ್ರಶ್ನೆ ಬರುತ್ತೆ. ಮಾಂಸಾಹಾರ ಸೇವನೆ ಮಾಡೋರಿಗೆ ಯೋಗ ಆಗಲ್ವಾ ಅಂಥೇಳಿ. ಮುಖ್ಯ ತಿಳ್ಕೊಳ್ಬೇಕಾಗಿರೋದು ಅಂದರೆ ಮೊದಲು ಹೊಟ್ಟೆನ 3 ಭಾಗ ಅಂತ ಮಾಡ್ಕೋಬೇಕು ನಾವು ಆಹಾರ ಸೇವನೆ ಮಾಡೋಕ್ಕೆ ಮೊದಲು. ಅದರಲ್ಲಿ ಒಂದರಲ್ಲಿ ಘನ ಆಹಾರಗಳು, ಇನ್ನೊಂದು ದ್ರವ ಆಹಾರಗಳು, 3ನೇ ಪೋರ್ಷನ್ ಖಾಲಿ ಬಿಡಬೇಕು. ಅಂದರೆ ಇದನ್ನು ಕುಕ್ಷಿ ಶೈಥಿಲ್ಯ ಅಂತ ಹೇಳ್ತಾರೆ. ಅಂದರೆ ಹೊಟ್ಟೆ ಫ್ರೀ ಆಗಿದ್ದಾಗ ನಾವು ನೆಟ್ಟು ಕುತ್ಕೊಳ್ಳೋಕ್ಕಾಗತ್ತೆ, ನಮ್ಮ ಕೆಲಸಗಳು ಸುಲಭ ಆಗುತ್ತೆ ಅಂತ. ಇನ್ನೂ ಕೆಲವರು ಹೇಳೋ ಪ್ರಕಾರ ಏನೋ ಒಂದು 2 ಗಂಟೆ ಒಳಗೆ ಜೀರ್ಣ ಆಗೋಷ್ಟು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅಂತಲೂ ಕೆಲವು ಅಭಿಪ್ರಾಯಗಳಿವೆ. ಸಾಧ್ಯವಾದಷ್ಟು ಹೆಚ್ಚಿನ ಪಕ್ಷ ಏನು ತಿನ್ನಬೇಕು ಅಂದರೆ ಸಾತ್ವಿಕವಾದ ಆಹಾರಗಳು. ಸಾತ್ವಿಕವಾದ ಆಹಾರಗಳು ಯಾಕೆ ಅಂದರೆ ಇವು ಮನಸ್ಸನ್ನು ಪ್ರಚೋದನೆ ಮಾಡಿಸಬಾರ್ದು ಅಂತ. ಈಗ ಆಧುನಿಕ ವೈದ್ಯಕೀಯ ಪದ್ಧತಿ ಪ್ರಕಾರ ಗಟ್ ಬ್ರೈನ್ ಆಕ್ಸಿಸ್ ಅಂತ ನಾವು ಹೇಳ್ತೀವಿ. ಅಂದರೆ ಇಲ್ಲಿ ಹೇಳೋದೇನು ಅಂದರೆ ನಾವು ಆಹಾರದ ಸೂಕ್ಷ್ಮ ಸ್ವರೂಪ ಮನಸ್ಸಾಗತ್ತೆ ಅಂತ. ಸೊ ಹಾಗಿರ್ಬೇಕಾದ್ರೆ ಈಗ ಹೊಸ ಥಿಯರಿನೂ ಗಟ್ ಬ್ರೈನ್ ಆಕ್ಸಿಸ್, ನಿಮ್ಮ ಕರ್ಳಲ್ಲಿ ಏನು ಇರುತ್ತೆ ಅದ್ರ ಥರ ನಿಮ್ಮ ಬ್ರೈನ್ ಕೆಲಸ ಮಾಡುತ್ತೆ ಅಂತ. ಸೊ ಹಾಗಿರುವಾಗ ಕೂಡ ನಾವು ಇದು ಪ್ರಸ್ತುತ ಆಗುತ್ತೆ. ಯಾವುದು ನಮ್ಮ ಮನಸ್ಸಿಗೆ ಮುದ ನೀಡುತ್ತೆ, ಯಾವುದು ನಮ್ಮ ಮನಸ್ಸಲ್ಲಿ ರಜಸ್ಸು ತಮಸ್ಸುಗಳನ್ನು ಹೆಚ್ಚು ಮಾಡಲ್ಲ ಅಂಥ ಆಹಾರಗಳನ್ನು ಸೇವಿಸಬೇಕು. ಮತ್ತು ಹಸಿವಾದಾಗ ಮಾತ್ರ ತಿನ್ನಬೇಕು, ಸುಮ್ಮನೆ ತಿನ್ನಬಾರ್ದು ಅಂತ. ಹಸಿವಾದಾಗ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಮಾತ್ರ ತಿನ್ನಬೇಕು, ಅದಕ್ಕಿಂತ ಜಾಸ್ತಿ ತಿನ್ನಬಾರ್ದು ಅನ್ನೋದು ಇಲ್ಲಿ ಹಠಯೋಗದ ವಿಚಾರ. ಇದು ಶಿವಸಂಹಿತೆನಲ್ಲೂ ನಮಗೆ ಕಾಣಿಸುತ್ತೆ. ಈ ಪ್ರಾಣ ಅನ್ನೋ ಪದನ ನಾವು ಯಾವಾಗಲೂ ಕೇಳ್ತೀವಿ. ಶಿವಸಂಹಿತೆ ಪ್ರಕಾರ ಈ ಪ್ರಾಣ ಅಂದರೆ ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗೋ ಹಾಗೆ ಹೇಗೆ ವಿವರಿಸ್ತಾರೆ? ಪ್ರಾಣ ಅಂದರೆ ಜೀವಶಕ್ತಿ ಅಂತ. ಅಂದರೆ ನಮಗೆ ಸುಲಭ ಅರ್ಥ ಆಗಬೇಕು ಅಂದರೆ ಈಗ ಉದಾಹರಣೆಗೆ ಕರೆಂಟ್ ವೈರ್ ಇದೆ. ಆ ವೈರು ಸುಮ್ಮನೆ ವೈರು, ಆದರೆ ಅದರಲ್ಲಿ ಕರೆಂಟ್ ಇದ್ದರೆ ಮಾತ್ರ ಅದೇನು ನಮಗೆ ಇದು ಸಿಗುತ್ತೆ. ಅದನ್ನೇ ನಾವು ಪ್ರಾಣ ಅಂತ ಕರೆಯೋದು. ಈಗ ಶರೀರದಲ್ಲಿ ಬೇಕಾದಷ್ಟು ನರ, ನಾಡಿ, ಮಾಂಸ, ಮೂಳೆ, ಚರ್ಮ ಎಲ್ಲದೂ ಇದೆ. ಅದರಲ್ಲಿ ಏನೋ ಒಂದು ಶಕ್ತಿ ಇರಬೇಕು. ಈಗ ಸತ್ ಮನುಷ್ಯರಲ್ಲೂ ಮೂಳೆ ಇರುತ್ತೆ, ರಕ್ತ ಇರುತ್ತೆ, ಮಾಂಸ ಇರುತ್ತೆ, ಆದರೆ ಅದಕ್ಕೆ ಜೀವ ಇರಲ್ಲ. ಸೊ ಪ್ರಾಣಶಕ್ತಿ ಅಂದರೆ ಯಾವುದು ನಮ್ಮ ಏನು ಅದಕ್ಕೆ ಜೀವಿಸಿರೋದಕ್ಕೆ ಬೇಕಾಗಿದೆ ಅದನ್ನು ಇದರಲ್ಲಿ ಪ್ರಾಣಶಕ್ತಿ ಅಂತ ಹೇಳ್ತಾರೆ. ಇದರಲ್ಲಿ ಮುಖ್ಯವಾಗಿ ಶಿವಸಂಹಿತೆಯಲ್ಲಿ 10 ರೀತಿಯಾದಂಥ ಪ್ರಾಣಗಳನ್ನು ಹೇಳಿದ್ದಾರೆ. ಅದರಲ್ಲಿ ಆಯುರ್ವೇದದಲ್ಲೂ ಇದೆ ಇದು. ಅದಕ್ಕೆ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ 5 ರೀತಿ ಪ್ರಾಣಗಳು. ಇದನ್ನು ಮುಖ್ಯ ಪ್ರಾಣಗಳು ಅಂತ ಹೇಳ್ತಾರೆ. ಇನ್ನು 5 ಉಪಪ್ರಾಣಗಳಿದೆ: ನಾಗ, ಕೂರ್ಮ, ಕ್ರಕರ, ದೇವದತ್ತ, ಧನಂಜಯ ಅಂತ. ಇದ್ರ ಬಗ್ಗೆ ನಮಗೆ ಶಿವಸಂಹಿತೆನಲ್ಲಿ ಉಲ್ಲೇಖ ಇದೆ. ಈ ಒಂದೊಂದು ಪ್ರಾಣಗಳು ಅಂದರೆ ಇವೆಲ್ಲ ಏನಂದರೆ ಇಡೀ ಶರೀರದೊಳಗಿರುತ್ತೆ. ಇವೆಲ್ಲ ನಾವು ಹೆಂಗೆ ಅನ್ಕೋಬೋದು ಅಂದರೆ ಡಿಸೆಂಟ್ರಲೈಸ್ಡ್ ಪವರ್ ಸ್ಟೇಷನ್ ಅಂತ. ಒಂದೊಂದು ಕಡೆ ಒಂದೊಂದು ಕೆಲಸ ಮಾಡ್ತವೆ. ಅಂದರೆ ಪ್ರಾಣ ಹೃದಯ ಮತ್ತು ಉಸಿರಾಟನ ನೋಡ್ಕೊಳ್ಳುತ್ತೆ. ಅಪಾನ ಮಲಮೂತ್ರ ವಿಸರ್ಜನೆಗಳು ಅದಕ್ಕೋಸ್ಕರ ಕೆಲಸ ಮಾಡುತ್ತೆ. ವ್ಯಾನ ಪೂರ್ತಿ ಶರೀರದಲ್ಲಿ ಹರಡ್ಕೊಂಡಿರುತ್ತೆ ಮತ್ತು ರಕ್ತ ಸಂಚಾರಕ್ಕೆ, ಶಕ್ತಿ ಮೂವ್ ಆಗೋದಕ್ಕೆ ಎಲ್ಲ ಬೇಕಾಗುತ್ತೆ. ಉದಾನ ಇದು ಗಂಟ್ಲು ಮತ್ತು ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಮತ್ತು ನಮ್ಮ ನೆನಪಿನ ಶಕ್ತಿ ಬಗ್ಗೆ ಉದಾನ ಕೆಲಸ ಮಾಡುತ್ತೆ. ಸಮಾನ ಅನ್ನೋದೇನಿದೆ ಅದು ನಮ್ಮ ಜೀರ್ಣ ಶಕ್ತಿಗೆ ಹೆಲ್ಪ್ ಮಾಡುತ್ತೆ. ಅದೇ ಥರ ಈ ನಾಗ, ಕೂರ್ಮ, ಕ್ರಕರ, ದೇವದ, ಧನಂಜಯ ಏನು ಉಪಪ್ರಾಣಗಳಿವೆ ಅವಕ್ಕೂ ಅದರದೇ ಆದಂತಹ ಕೆಲಸಗಳನ್ನು ಹೇಳಿದ್ದಾರೆ. ಈ ಒಂದು ಒಟ್ಟಿನಲ್ಲಿ ಹೇಳೋದು ಅಂತಂದರೆ ಚೈತನ್ಯ ಹರಿಯುವಂತೆ ಮಾಡೋ ಶಕ್ತಿಗೆ ನಾವು ಪ್ರಾಣ ಅಂತ ಕರಿತೀವಿ. ಪ್ರಾಣ ಅಂದರೆ ಬರೀ ಉಸಿರಲ್ಲ, ಅದು ಇಡೀ ಬ್ರಹ್ಮಾಂಡದ ಸ್ಪಂದನ. ಶಿವಸಂಹಿತೆ ಗ್ರಂಥ ಸುಮಾರು 72,000 ನಾಡಿಗಳ ಬಗ್ಗೆ ಪ್ರಸ್ತಾಪ ಮಾಡುತ್ತೆ. ಇದು ಪುರಾಣದ ಮಾತು ಅಥವಾ ವಿಜ್ಞಾನಿಗಳು ಈ ವಿಚಾರವನ್ನು ಒಪ್ತಾರೆ? ಸರ್, ಒಂದೊಂದು ಶಾಸ್ತ್ರಕ್ಕೂ ಶರೀರನ ಅರ್ಥ ಮಾಡ್ಕೊಳ್ಳೋಕ್ಕೆ ಅವ್ರದ್ದೇ ಆದಂತಹ ಟೆಕ್ನಿಕಲ್ ಟರ್ಮ್ಸ್ ಇದೆ.
ಈಗ ಆಯುರ್ವೇದ ದೋಷಧಾತು ಮಲಮೂಲಂ ಹಿ ಶರೀರಂ ಅಂತ ಹೇಳುತ್ತೆ. ಅಂದರೆ ಇದು ಶರೀರ ಅಂತಂದರೆ ದೋಷಗಳು ಮತ್ತು ಸ್ಟ್ರಕ್ಚರಲ್ ಫಂಕ್ಷನಲ್ ಎಂಟಿಟೀಸ್ ಸೇರಿರೋದು ಅಂತ. ಅದೇ ಥರ ಮಾಡರ್ನ್ ಪ್ರಕಾರನೂ ನಾವು ಶರೀರನ ಅರ್ಥ ಮಾಡ್ಕೊಳ್ತೀವಿ. ಅಲ್ಲಿ ಟಿಶ್ಯೂ ಅಂತ ಹೇಳ್ತೀವಿ, ಸೆಲ್ ಅಂತ ಹೇಳ್ತೀವಿ, ಡಿಫ್ರೆಂಟ್ ಸಿಸ್ಟಮ್ಸ್ ಅಂತ ಹೇಳ್ತೀವಿ. ಅದೇ ಥರ ಯೋಗನೂ ಶರೀರನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದೆ. ಅದರ ಪ್ರಕಾರ 72,000 ನಾಡಿ ಇದೆ ಅಂತ. 72,000 ಅಂದರೆ ನಾವು ಕೌಂಟ್ ಮಾಡೋಕ್ಕಾಗಲ್ಲ, ಇಟ್ ಈಸ್ ಎಕ್ಸಿಸ್ಟಿಂಗ್. 72,000 ಅಂತ ಯಾಕೆ ಹೇಳ್ತಾರೆ ಅಂದರೆ ಒಂದು ಸಂಖ್ಯೆ ಹೇಳಬೇಕು ಅನ್ನೋ ದೃಷ್ಟಿಯಿಂದ ಹೇಳಿರ್ತಾರೆ ಬಿಟ್ಟರೆ ಅದಕ್ಕೆ 72,000 ಇದೆ ಅಂತ ನಾವು ಎಣಿಸೋದು ತುಂಬ ಕಷ್ಟ. ಯೋಗದ ರೀತಿಯಲ್ಲಿ ಶರೀರನ ಅರ್ಥ ಮಾಡ್ಕೊಳ್ಬೇಕು, ಯೋಗದ ತತ್ವಗಳ ಪ್ರಕಾರ ಅಥವಾ ಅದರ ಫಂಕ್ಷನಿಂಗ್ ಅಲ್ಲಿ ಹೇಳಿರೋದ್ರ ಪ್ರಕಾರ ಅರ್ಥ ಮಾಡ್ಕೋಬೇಕು ಅಂದರೆ ಅದು 72,000. ಅದರಲ್ಲಿ ಮುಖ್ಯ 3 ನಾಡಿ ಹೇಳ್ತಾರೆ ಸರ್. ಒಂದು ಇಡ, ಇನ್ನೊಂದು ಪಿಂಗಳ, ಮತ್ತೊಂದು ಸುಷುಮ್ನ ಅಂತ. ಈ ಇಡ ಅಂದರೆ ಇದು ಲೆಫ್ಟ್ ಸೈಡಲ್ಲಿ ಇರುತ್ತೆ, ಶರೀರದ ಎಡಗಡೆ ಭಾಗದಲ್ಲಿ. ಅದು ತಂಪನ್ನು ಕೊಡುವಂಥದ್ದು, ಅಂದರೆ ಚಂದ್ರನ ಅಥವಾ ಸೋಮನ ಪ್ರಭಾವ ಇರುವಂಥದ್ದು ಅಥವಾ ಸ್ತ್ರೀ ಸಂಬಂಧಪಟ್ಟಂಥದ್ದು. ಅದು ಮನಸ್ಸಿಗೆ ಮತ್ತು ಕಲ್ಪನಾ ಶಕ್ತಿಗೆಲ್ಲ ಸೇರಿದೆ. ಪಿಂಗಳ ಅನ್ನೋದು ಇದು ಸೂರ್ಯ, ಅದು ಉಷ್ಣ, ಅದು ಪುಂಶಕ್ತಿ ಮತ್ತು ಬೌದ್ಧಿಕ ಸ್ಥೈರ್ಯಕ್ಕೆ ಸಂಬಂಧಪಟ್ಟಿರೋದು. 3ನೇದು ಸುಷುಮ್ನ ಅಂತ, ಇದು ಮಧ್ಯದಲ್ಲಿರುತ್ತೆ ಇಡ ಮತ್ತು ಪಿಂಗಳದ ನಡುವೆ. ಈ ಶಿವಸಂಹಿತೆಯ ಪ್ರಾಮುಖ್ಯತೆ ಏನಂತಂದರೆ ಈ ಸುಷುಮ್ನಾದೊಳಗೆ ಒಂದು ಚಿತ್ರನಾಡಿ ಅಂತ ಹೇಳ್ತಾನೆ, ಅದರಲ್ಲಿ ಪ್ರಾಣ ಹರಿಯುತ್ತೆ ಅಂತ. ಯಾವಾಗ ನಮ್ಮ ಉಸಿರಾಟ ಒಂದು ಸಮತೋಲನಕ್ಕೆ ಬಂದು ಪ್ರಾಣಶಕ್ತಿ ಸುಷುಮ್ನಾದಲ್ಲಿ ಹರಿಯುತ್ತಲ್ಲ, ಆಗ ಸಮಾಧಿ ಸ್ಥಿತಿ ಪ್ರಾಪ್ತಿ ಆಗುತ್ತೆ ಅಂತ. ಅದನ್ನು ಈ ಶಿವಸಂಹಿತೆಯಲ್ಲಿ ಏನು ಅಂದರೆ ಶಿವ ಮತ್ತು ಅದಕ್ಕೆ ಹೆಸರು ಅದಕ್ಕೆ ಯಾಕೆ ಇಟ್ಟಿದ್ದಾರೆ ಹಾಗೆ ಅಂತಂದರೆ ಶಿವ ಮತ್ತು ಪಾರ್ವತಿಯರ ಸಂಭಾಷಣೆ ರೂಪದಲ್ಲಿದೆ ಇದು. ಆ ಕಾರಣದಿಂದಾಗಿ ಅದಕ್ಕೆ ಶಿವಸಂಹಿತೆ ಅಂತ ಹೆಸರು ಬಂತು. ಅದರೊಳಗೆ ಶಿವ ಹೇಳುವಾಗ ಈ ಚಿತ್ರ ನನಗೆ ಬಹಳ ಇಷ್ಟವಾದಂಥ ನಾಡಿ, ಅದರೊಳಗೆ ಪ್ರಾಣಶಕ್ತಿ ಹರಿಯುತ್ತೆ ಅಂತ ಅವನ ಕನ್ವರ್ಸೇಷನಲ್ಲಿ ಇದರಲ್ಲಿ ಬರುತ್ತೆ ಸರ್. ಸಾಮಾನ್ಯವಾಗಿ 6 ಚಕ್ರಗಳನ್ನು ಯೋಗ ಹೆಸರಿಸುತ್ತೆ. ಶಿವಸಂಹಿತೆನೂ ಕೂಡ ಅದೇ ಹೇಳುತ್ತಾ ಅಥವಾ ಅದರಲ್ಲೇನಾದರೂ ವ್ಯತ್ಯಾಸ ಇದೆಯಾ? ಆಧುನಿಕ ಯೋಗಶಾಸ್ತ್ರದಲ್ಲಿ ಅಂದರೆ ಇತ್ತೀಚಿನವರು ಏನು ಮಾಡ್ತಾರೆ ಅದಕ್ಕೆ 7 ಅಂತ ಹೇಳ್ತಾರೆ ಸರ್, 7 ಚಕ್ರ ಇದೆ ಅಂತ. ಆದರೆ ಶಿವಸಂಹಿತೆ ಪ್ರಕಾರ 6 ಚಕ್ರಗಳು ಹೇಳುತ್ತೆ. ಅದು ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ, ಅನಾಹತ, ವಿಶುದ್ಧ ಮತ್ತು ಆಜ್ಞಾ ಅಂತ. ಇಲ್ಲೂ ನಾವು ನೋಡ್ಬೋದು ನೋಡಿ ಸರ್. ಇದರಲ್ಲಿ ಮೂಲಾಧಾರದಲ್ಲಿ ಪೃಥ್ವಿ ತತ್ವ ಪ್ರಧಾನ, ಸ್ವಾಧಿಷ್ಠಾನದಲ್ಲಿ ಜಲತತ್ವ ಪ್ರಧಾನ, ಆಮೇಲೆ ಮಣಿಪೂರದಲ್ಲಿ ಅಗ್ನಿತತ್ವ ಪ್ರಧಾನ, ಅನಾಹತದಲ್ಲಿ ವಾಯುತತ್ವ ಪ್ರಧಾನ, ವಿಶುದ್ಧದಲ್ಲಿ ಆಕಾಶ ತತ್ವ ಪ್ರಧಾನ. ಅಂದರೆ ನಾವು ಸ್ಥೂಲದಿಂದ ಸೂಕ್ಷ್ಮದ ಕಡೆಗೆ ಹೋಗ್ತಾ ಇದ್ದೀವಿ. ಇಟ್ ಈಸ್ ಇನ್ ಪ್ರೋಗ್ರೆಸಿವ್ ಆರ್ಡರ್. ಆದರೆ ಆಜ್ಞಾಕ್ಕೆ ಬರೋ ಹೊತ್ತಿಗೆ ಏನಾಗುತ್ತೆ ಅಂತಂದರೆ ಅಲ್ಲಿ ಮನಸ್ಸು ಪ್ರಧಾನ ಆಗುತ್ತೆ, ಅದು ಅತ್ಯಂತ ಸೂಕ್ಷ್ಮ. ಸೊ ನಾವು ಸ್ಥೂಲದಿಂದ ಸೂಕ್ಷ್ಮಕ್ಕೆ, ನಾನು ಆಗಲೇ ಹೇಳಿದೆ ಈ ಹಠಯೋಗ ಏನು ಮಾಡುತ್ತೆ ನಮಗೆ ಅಂತಂದರೆ ಸ್ಥೂಲದಿಂದ ಸೂಕ್ಷ್ಮದ ಕಡೆ ಕರ್ಕೊಂಡು ಹೋಗುತ್ತೆ ಅಂತ. ಶಿವಸಂಹಿತೆಯಲ್ಲಿ ಇದರಲ್ಲಿ ಏನು ಹೇಳಿದ್ದಾರೆ ಅಂದರೆ ಪ್ರತಿಯೊಂದಕ್ಕೂ ಒಂದೊಂದು ಬೀಜಾಕ್ಷರ, ಒಂದೊಂದು ದೇವತೆ, ನಾವು ಮನಸ್ಸನ್ನು ಅಲ್ಲಿ ಕೇಂದ್ರೀಕರಿಸಬೇಕು ಅಂತ. ಈ ಉದಾಹರಣೆಗೆ ಮೂಲಾಧಾರ ಚಕ್ರಕ್ಕೆ ಒಂದು ದೇವತೆ, ಅದಕ್ಕೆ ಒಂದು ಬೀಜಾಕ್ಷರ. ನಾವು ಆ ದೇವತೆಯನ್ನು ಕಲ್ಪಿಸ್ಕೋಬೇಕು, ಆ ಬೀಜಾಕ್ಷರವನ್ನು ಹೇಳಬೇಕು, ಆವಾಗ ಆ ಚಕ್ರ ಜಾಗೃತ ಆಗತ್ತೆ ಅಂತ. ಇದು ಆ ಜಾಗೃತ ಆದಾಗ ಬೇರೆ ಬೇರೆ ಸಿದ್ಧಿಗಳು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಆ ಸಿದ್ಧಿಗಳೆಲ್ಲ ಯೋಗದ ಉದ್ದೇಶ ಅಲ್ಲ. ಯೋಗದ ಪೂರ್ತಿ ಉದ್ದೇಶ ಶರೀರನ ಸ್ಥಿರವಾಗಿಡೋದು ಅಂತ ಅರ್ಥ ಅಲ್ಲ. ಅದನ್ನು ನಾವು ಥೆರಪ್ಯೂಟಿಕ್ ಲೆವೆಲ್ಗೆ ಇವತ್ತು ತೊಗೊಂಡೋಗಿದ್ವಿ. ಅದರ ಮುಖ್ಯ ಉದ್ದೇಶ ಮೋಕ್ಷ. ಯೋಗದ ಮುಖ್ಯ ಉದ್ದೇಶನೇ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂಥದ್ದು. ಅಥವಾ ನಾವು ಈ ಕರ್ಮದ ಬಂಧನಗಳಲ್ಲಿ ಏನು ಇದಾಗಿದ್ದೀವಿ ಅಂದರೆ ಪುನರಪಿ ಜನನಂ, ಪುನರಪಿ ಮರಣಂ, ಪುನರಪಿ ಜನನಿ ಜಠರೇ ಶಯನಂ ಅಂತ ಏನು ಹೇಳ್ತೀವಿ, ಆ ಚಕ್ರದಿಂದ ನಾವು ಹೊರಗೆ ಬರಬೇಕು ಅಂದರೆ ಮೋಕ್ಷವನ್ನು ಪಡಿಬೇಕು. ಆ ಮೋಕ್ಷದ ಕಡೆಗೆ ಕರ್ಕೊಂಡು ಹೋಗುವಂತಹ ಇದು ಯೋಗ. ಅದಕ್ಕೆ ಸಹಾಯ ಮಾಡೋದು ಹಠಯೋಗ. ಈ ರಾಜಯೋಗವನ್ನು ರೀಚ್ ಮಾಡೋಕ್ಕೆ ಯಾವುದು ಏಣಿ ಇದೆ ಅದನ್ನು ಹಠಯೋಗ ಅಂತ ಕರೆದಿದ್ದಾರೆ. ಸಾಮಾನ್ಯವಾಗಿ ಇವತ್ತು ಯೋಗವನ್ನು ಸೋಷಿಯಲ್ ಮೀಡಿಯಾ, ಯೂಟ್ಯೂಬಲ್ಲಿ ಕಲಿಯುವಂಥದ್ದು ಜಾಸ್ತಿ ಅಲ್ವೇ? ಹೌದು ಹೌದು ಹೌದು. ಆದರೆ ಗುರು ಬೇಕೇ ಬೇಕು ಅಂತ ಶಿವಸಂಹಿತೆ ಯಾಕೆ ಹೇಳುತ್ತೆ ಸರ್? ಈಗ ಎಲ್ಲಿ ಬೇಕಾದ್ರೂ ಕಲಿಬೋದು, ಯೂಟ್ಯೂಬಲ್ಲಿ ಕಲಿಬೋದು, ಆನ್ಲೈನಲ್ಲಿ ಕಲಿಬೋದು, ಎಲ್ಲದೂ ಅವಕಾಶ ಇದೆ. ಆದರೆ ಅವರು ನಿಮಗೆ ಮಾಹಿತಿ ಕೊಡ್ಬೋದೇ ಹೊರತು ಅವರ ಅನುಭವ ಹೇಳೋಕ್ಕಾಗಲ್ಲ. ಅಂದರೆ ಈಗಂತೂ ಹೇಳೋದೇನು ಅಂದರೆ ಕಸ್ಟಮೈಸ್ಡ್ ಟ್ರೀಟ್ಮೆಂಟಿನ ಯುಗ ಇವಾಗ. ಅಂದರೆ ಈ ವ್ಯಕ್ತಿಗೆ ಏನು ಬೇಕು, ಅದಕ್ಕೆ ಏನು ಇದಾಗತ್ತೆ ಅಂತ, ಅವ್ರಿಗೆ ಯಾವುದು ಸೂಟ್ ಆಗುತ್ತೆ ಅಂತ ಹೇಳಿ. ಆಯುರ್ವೇದದಲ್ಲಿ ಅದನ್ನು ನಾವು ಪ್ರಕೃತಿ ಅಂತ ಹೇಳ್ತೀವಿ. ಇಲ್ಲೂ ಅಷ್ಟೇ. ಈ ಗುರು ಒಬ್ಬ ಇದ್ದಾನೆ ಅಂದರೆ ಅವನು ಸಾಕಷ್ಟು ಸಿದ್ಧಿಗಳನ್ನು ಪಡೆದಿರ್ತಾನೆ, ಅವನು ಒಂದು ಹಂತಕ್ಕೆ ಹೋಗಿರ್ತಾನೆ. ಯಾವ ಹಂತದಲ್ಲಿ ಶಿಷ್ಯ ಏನು ತಪ್ಪು ಮಾಡಬಹುದು ಗುರು ಹೇಳ್ಕೊಟ್ಟಾಗ ಅದ್ರ ಜೊತೆಗೆ ಮಾಹಿತಿ ಜೊತೆಗೆ ಅನುಭವನೂ ಸೇರ್ಕೊಳ್ಳುತ್ತೆ. ಅನುಭವನೇ ಇರಲಿಲ್ಲ ಅಂತಂದಾಗ ಶಿಷ್ಯ ಮಾಡೋದು, ಗುರು ಮಾಡಿದ ತಪ್ಪನ್ನೇ ಶಿಷ್ಯನೂ ಮಾಡ್ಬೋದು, ಅವನು ಮುಂದಿನ ಹಂತಕ್ಕೆ ಹೋಗೋದು ಕಷ್ಟ ಆಗ್ಬೋದು. ಆ ಕಾರಣದಿಂದ ಗುರು ಬೇಕಾಗತ್ತೆ. ಈಗ ನಾವೇನಾದ್ರು ಪುಸ್ತಕ ಓದ್ಕೊಂಡು ಸರ್ಜರಿ ಮಾಡಿದ್ರೆ ಸರಿ ಹೋಗುತ್ತಾ? ಅದು ಆಗಲ್ವಲ್ಲ. ಆ ಪ್ರಾಕ್ಟಿಕಲ್ ಟ್ರೈನಿಂಗ್ ಬೇಕಲ್ಲ. ಅದಕ್ಕೋಸ್ಕರನಾದರೂ ಗುರುನ ನಾವು ಆಶ್ರಯಿಸಲೇಬೇಕು ಸರ್. ಸಾಮಾನ್ಯವಾಗಿ ಕೈ ಮುದ್ರೆಗಳು ಇರ್ತವೆ ಅಲ್ವಾ? ಹೌದು. ಈಗ ವಿಶಿಷ್ಟವಾದ ಮುದ್ರೆಗಳ ಬಗ್ಗೆನೂ ಕೂಡ ಶಿವಸಂಹಿತೆ ಹೇಳುತ್ತೆ.
ಆದರೆ ಈ ಗ್ರಂಥ ರಾಜಮುದ್ರೆ ಬಗ್ಗೆನೂ ಕೂಡ ಪ್ರಸ್ತಾಪ ಮಾಡುತ್ತೆ. ಹೌದು ಸರ್. ಈ ಮುದ್ರೆ, ರಾಜಮುದ್ರೆ, ಇದರ ಬಗ್ಗೆ ಒಂಚೂರು ಮಾಹಿತಿ ಕೊಡಿ ಸರ್. ಸರ್, ಶಿವ ಸಂಹಿತೆಯಲ್ಲಿ ಒಟ್ಟು 5 ಅಧ್ಯಾಯ ಇದೆ. ಅದರಲ್ಲಿ ಒಂದು ಅಧ್ಯಾಯ ಈ ಮುದ್ರೆಗೇ ಅವರು ಮೀಸಲಿಟ್ಟಿದ್ದಾರೆ. ಅದರೊಳಗೆ ಮಹಾಮುದ್ರ, ಮಹಾಬಂಧ, ಮಹಾವೇದ, ಖೇಚರಿ, ಉಡ್ಯಾಣ, ಮೂಲಬಂಧ, ಜಾಲಂಧರ ಬಂಧ, ವಿಪರೀತಕರಣಿ, ವಜ್ರೋಲಿ, ಶಕ್ತಿ ಚಾಲನ, ಇವಷ್ಟು 10 ಮುದ್ರೆಗಳನ್ನು ಇದರಲ್ಲಿ ಹೇಳ್ತಾರೆ. ಅಂದರೆ ಈ ಮಹಾಮುದ್ರ ಏನಿದೆಯಲ್ಲ, ಆ ಮಹಾಮುದ್ರ ಎಲ್ಲ ಮುದ್ರೆಗಳಲ್ಲಿ ಶ್ರೇಷ್ಠ ಅಂಥೇಳಿ ಅದನ್ನು ರಾಜಮುದ್ರೆ ಅಂತ ಕರೀತಾರೆ ಸರ್. ಮತ್ತು ಈ ಎಲ್ಲ ಮುದ್ರೆಗಳನ್ನು ಅವರು ಸ್ವಂತ ಪುಸ್ತಕ ಓದ್ಕೊಂಡು ಪ್ರಾಕ್ಟೀಸ್ ಮಾಡಬಾರ್ದು. ಈ ಖೇಚರಿ ಮುದ್ರಾ ಅಂತೆಲ್ಲ ಇದೆಯಲ್ಲ, ಈ ಖೇಚರಿ ಮುದ್ರದಲ್ಲಿ ನಾಲಿಗೆ ಅಂಗಳಿನ ಮೇಲೆ ಭಾಗಕ್ಕೆ ಅಲ್ಲಿಗೆ ತಗಲಬೇಕು. ಅಲ್ಲಿ ಒಂದು ಪಿಯೂಷ ಅಂತ ಸ್ರವಸ್ತಿರುತ್ತೆ, ಅದನ್ನು ತಗೋಬೇಕು ಯೋಗಿ ಅಂತ ಹೇಳ್ತಾರೆ. ಅಂದರೆ ಈ ಹಠಯೋಗಿಗಳಿಗೆ ಮಾತ್ರ ಇವೆಲ್ಲ ಮಾಡೋಕ್ಕೆ ಸಾಧ್ಯ. ಯಾಕೆಂದರೆ ಆ ನಾಲಿಗೆ ಅಲ್ಲಿಗೆ ರೀಚ್ ಮಾಡಿಸ್ಬೇಕು ಅಂದರೆ ಇಲ್ಲಿ ಕೆಳಗಡೆ ಇರೋ ಇದನ್ನು ಕಟ್ ಮಾಡ್ತಾರೆ. ಆ ಸಂಪ್ರದಾಯದಲ್ಲಿ ಫ್ರೆನುಲಮ್ ಅಂತ ಏನಿದೆ, ಟಂಗ್ ಟೈ ಇದೆಯಲ್ಲ, ಅದನ್ನು ಕಟ್ ಮಾಡಿ ಅದನ್ನ ರೀಚ್ ಮಾಡಿಸ್ತಾರೆ. ಅದಕ್ಕೆ ದೋಹನ ಅಂತೆಲ್ಲ ಮಾಡ್ತಾರೆ. ಅದೆಲ್ಲ ತುಂಬ ಸ್ಪೆಷಲೈಸ್ಡ್ ಟೆಕ್ನಿಕ್ಸ್. ಅದನ್ನೆಲ್ಲ ಇವರೇ ಸ್ವಂತ ಮಾಡ್ಕೊಳ್ಳೋಕೆ ಹೋದರೆ ಬಹಳ ಕಷ್ಟ. ಅದಕ್ಕೋಸ್ಕರ ಬೇಕು. ಮತ್ತು ಈ ಮುದ್ರೆಗಳೆಲ್ಲ ಅಂದರೆ ಇಟ್ ಈಸ್ ಲಾಕ್ ಇದ್ದಂಗೆ. ಅಂದರೆ ಪ್ರಾಣಶಕ್ತಿನ ಹೆಂಗೆ ಮೂವ್ ಮಾಡಬೇಕು ಎಲ್ಲಿಂದ ಎಲ್ಲಿಗೆ ಅಂತ. ಈಗ ನಾವು ಬರೀ ಉಸಿರಾಟದಿಂದ ಹೆಂಗೆ ನಾವು ಅದನ್ನು ಮಾಡಬೇಕು ಅಂದರೆ ಅದಕ್ಕೆ ಈ ಮುದ್ರೆಗಳನ್ನ, ಬಂಧಗಳನ್ನು ಉಪಯೋಗಿಸ್ಬೇಕು. ಈ ಪ್ರಾಣಶಕ್ತಿನ ನಾವು ತೊಗೊಳ್ತೀವಿ ಅಂದರೆ ಬ್ರಹ್ಮಾಂಡದಲ್ಲಿರೋ ಪ್ರಾಣಶಕ್ತಿನ ನಾವು ನಮ್ಮೊಳಗೆ ತೊಗೊಂಡು ಅದನ್ನು ಸುಷುಮ್ನಾದಲ್ಲಿ ಪ್ರವಹಣ ಮಾಡೋಕ್ಕೆ ಏನು ಬೇಕು ಅದಕ್ಕೆ ಈ ಬಂಧಗಳು, ಮುದ್ರೆಗಳು ಹೆಲ್ಪ್ ಮಾಡ್ತವೆ. ಸೊ ಆ ದೃಷ್ಟಿಯಿಂದ ಈ 10 ಮುದ್ರೆಗಳು, ಅದರೊಳಗೆ ಈ ಏನು ಮಹಾಮುದ್ರೆ ಇದನ್ನು ಅದನ್ನು ರಾಜಮುದ್ರೆ ಅಂತ ಶಿವ ಸಂಹಿತೆಯಲ್ಲಿ ಹೇಳಿದ್ದಾರೆ. ಕುಂಡಲಿನಿ ಜಾಗೃತಿ ಅನ್ನೋ ಒಂದು ವಿಚಾರ ಬರುತ್ತೆ. ಇದಕ್ಕೆ ಸರ್ಪಶಕ್ತಿ ಅಂತಲೂ ಕೂಡ ಹೇಳಲಾಗುತ್ತೆ. ಅಂದರೆ ಇದು ನಿಜವಾಗ್ಲೂ ಹಾವ ಅಥವಾ ಸಾಂಕೇತಿಕವಾಗಿ ಇದನ್ನು ಬಳಸಲಾಗಿದೆಯಾ? ಖಂಡಿತ ಇದು ಹಾವಲ್ಲ ಸರ್. ಅಂದರೆ ಇಲ್ಲಿ ಅದನ್ನೊಂದು ಏನೋ ಸಾಂಕೇತಿಕ ಅಂತ ಹೇಳ್ಬೋದು. ಅದನ್ನು ಎಲ್ಲಿರುತ್ತೆ ಅಂತಂದರೆ ಮೂಲಾಧಾರ ಚಕ್ರದಲ್ಲಿ ಇರುತ್ತೆ ಅಂತ ಹೇಳ್ತಾರೆ. ಇದು 3.5 ಸುತ್ತಕೊಂಡು ಕುಂಡಲಿನಿ ಮೂಲಾಧಾರ ಚಕ್ರದಲ್ಲಿರುತ್ತೆ, ಅದನ್ನು ಮೇಲಕ್ಕೆ ಏರಿಸಬೇಕು ಅಂತ. ಈ 3.5 ಅನ್ನೋದಕ್ಕೆ ಒಂದು ಬಹಳ ಮಹತ್ವ ಇದೆ ಅಧ್ಯಾತ್ಮದಲ್ಲಿ. ಯಾರು ತ್ರಿಗುಣಗಳನ್ನು ದಾಟ್ತಾರೆ ಅವರು 4ನೇ ಅವಸ್ಥೆಗೆ ಹೋಗ್ತಾರೆ. ಅದಕ್ಕೆ 3.5 ಸತ್ವ ರಜ ತಮಗಳನ್ನು ದಾಟಿದ, ಅದಕ್ಕೆ ತ್ರಿಗುಣಾತೀತ ಅವಸ್ಥೆ ಅಂತಲೂ ಕರೀತಾರೆ. ಸೊ ಈ 3.5 ಅನ್ನೋದು ಆ ಸಂಕೇತ. ಅಂದರೆ ನಾವು ಸತ್ವ ರಜ ತಮಗಳಿಂದನ ಸತ್ವಗುಣನೂ ಸಾಕಷ್ಟು ತೊಂದರೆ ಮಾಡುತ್ತೆ. ಇದರಲ್ಲಿ ಯಾವುದು ಯೋಗಾಭ್ಯಾಸಕ್ಕೆ ವಿಘ್ನಗಳು ಅಂತ ಹೇಳ್ತಾನೆ ಶಿವ ಸಂಹಿತೆಯಲ್ಲಿ. ಅದರಲ್ಲಿ ಧರ್ಮರೂಪಿ ವಿಘ್ನ, ಆಮೇಲೆ ಭೋಗರೂಪಿ ವಿಘ್ನ, ಜ್ಞಾನರೂಪಿ ವಿಘ್ನಗಳು ಇದ್ದಾವೆ ಅಂತ. ಅಂದರೆ ಜ್ಞಾನನೇ ನಮಗೆ ಬಾಧಕ ಆಗ್ಬೋದು, ನಮಗೆ ಸಮಾಧಿ ಸಿದ್ಧಿಸಲಿಕ್ಕೆ ತೊಂದರೆ ಆಗ್ಬೋದು. ಕರ್ಮರೂಪಿ ವಿಘ್ನಗಳು, ನಾವು ಬಹಳಷ್ಟು ಕರ್ಮದಲ್ಲಿ ಇದ್ದು ಬಿಟ್ಟಾಗ ನಾವು ಅದರೊಳಗೆ ಮುಳುಗಿ ಹೋಗ್ತೀವಿ. ಏನು ನಮ್ಮ ಮುಖ್ಯ ಉದ್ದೇಶ ಅದನ್ನು ಮರೆತು ಬಿಡೋ ಸಾಧ್ಯತೆ ಇದೆ ಅಂದರೆ ಅದನ್ನು ವಿಘ್ನ ಅಂತ ಹೇಳ್ತಾರೆ. ಸೊ ಈ 3.5 ಅನ್ನೋದು ಏನು ತೋರಿಸುತ್ತೆ ಅಂತಂದರೆ ಅದು ಅದನ್ನು ದಾಟಿರುವಂತಹ ಅವಸ್ಥೆ ಅಂತ. ಆ ಶಕ್ತಿನ ಅದರಲ್ಲಿ ಪ್ರವಹಿಸಿ ಅದನ್ನು ನಮ್ಮ ಮೇಲಕ್ಕೆ ಏರಿಸ್ಕೊಳ್ಬೇಕು ಅಂದರೆ ಸಹಸ್ರಾರಕ್ಕೆ ತಲುಪೋದಕ್ಕೆ ಏನಿದೆಯಲ್ಲ ಅದಕ್ಕೆ ನಾವು ಕುಂಡಲಿನಿ ಜಾಗರಣ ಅಂತ ಹೇಳ್ತೀವಿ. ಇದು ಖಂಡಿತ ಹಾವಲ್ಲ. ಆ ಹಾವು ಅನ್ನೋದು ಒಂದು ಶಕ್ತಿ ಸಂಕೇತ, ಅದು ಸಾಂಕೇತಿಕವಾಗಿ ಹೇಳಿದ್ದಾರೆ ಅಷ್ಟೇ. ಮತ್ತು ಇದರೊಳಗೆ ಏನು ಅದಕ್ಕೆ ಈ ಜಾಗರಣಕ್ಕೆ 3 ಥರ ಟೆಕ್ನಿಕ್ಸ್ ಹೇಳ್ತಾರೆ. ಒಂದು ಮಂತ್ರಗಳ ಮೂಲಕ, ನಾನು ಹೇಳಿದೆ ಪ್ರತಿಯೊಂದು ಚಕ್ರದಕ್ಕೂ ಒಂದೊಂದು ಬೀಜಾಕ್ಷರ ಇದೆ ಅಂಥೇಳಿ, ಆ ಮಂತ್ರಗಳ ಮೂಲಕ ಜಾಗೃತಿ ಮಾಡ್ಕೊಳ್ಳೋದು. ಎರಡನೇದು ಕೆಲವು ಔಷಧಿಗಳಿದೆ, ಆ ಔಷಧಿಗಳ ಪ್ರಭಾವದಿಂದ ಆ ಕುಂಡಲಿನಿ ಜಾಗರಣ ಮಾಡ್ಬೋದು. ಇನ್ನೂ ಒಂದು ಟೆಕ್ನಿಕ್ ಇದೆ, ಅದನ್ನು ಯೋಗಾಭ್ಯಾಸ ಅಥವಾ ಆಸನ ಪ್ರಾಣಾಯಾಮಗಳು. ತುಂಬ ಸೇಫೆಸ್ಟ್ ಆಸನ ಪ್ರಾಣಾಯಾಮಗಳನ್ನ ಮಾಡಿದಾಗ ಸರಿಯಾಗಿರುವಂತಹ ರೀತಿನಲ್ಲಿ ಈ ಕುಂಡಲಿನಿ ಜಾಗರಣ ಆಗುತ್ತೆ. ಎಷ್ಟೊಂದು ಸರಿ ನಿಮಗೆ ಹೋದ ತಕ್ಷಣ ಕುಂಡಲಿನಿ ಜಾಗರಣ ಮಾಡಿಸ್ತಾರೆ ಅಂತೆಲ್ಲ ಹೇಳ್ತಾರೆ. ಆ ಥರ ಯಾವುದ್ಯಾವುದೋ ಇದಕ್ಕೆ ಮೋಸ ಹೋಗಬಾರ್ದು. ಅದೆಲ್ಲ ಬೇರೆ ಏನೋ ರೀತಿಯಾದಂಥ ಟೆಕ್ನಿಕ್ಸ್ ಇರುತ್ತೆ. ಇದು ಬರೀ ಧಾರ್ಮಿಕ ನಂಬಿಕೆ ಅಲ್ಲ, ಇದೊಂದು ಪ್ರಜ್ಞೆಯನ್ನು ಬದಲಾಯಿಸುವಂಥ ಅವಸ್ಥೆ. ಹಂಗಂತ ನಾವು ತಿಳ್ಕೊಂಡ್ರೆ ಒಳ್ಳೆಯದಾಗತ್ತೆ. ಈ ಪ್ರಾಣಾಯಾಮದ ಬಗ್ಗೆ ತಾವು ಪ್ರಸ್ತಾಪ ಮಾಡಿದ್ರೆ, ಪ್ರಾಣಾಯಾಮ ಮತ್ತು ಕೇವಲ ಕುಂಭಕ ಇದ್ರ ಬಗ್ಗೆ ಹೇಳುವಾಗ ಉಸಿರಾಟವನ್ನು ನಿಯಂತ್ರಿಸಬೇಕು ಅಂತ ಹೇಳ್ತಾರೆ. ಆದರೆ ಕೇವಲ ಕುಂಭಕ ಅಂದರೆ ಉಸಿರು ತಾನಾಗೇ ನಿಲ್ಲೋದು ಅಂತಾರಲ್ವಾ, ಇದು ಸುರಕ್ಷಿತ ಅಂತ ಅನ್ಸುತ್ತಾ ತಮಗೆ? ಸರ್, ಅದಕ್ಕೆ ಮೊದಲನೇದಾಗಿ ನಾನು ಯಾವಾಗಲೂ ಅದು ಹೇಳೋದನ್ನೇ, ಗುರುವಿನ ಮಾರ್ಗದರ್ಶನ ನಿರ್ದೇಶ ಬೇಕು, ಅದಿಲ್ಲ ಅಂದರೆ ಸರಿ ಹೋಗಲ್ಲ ಅಂತ. ಪ್ರಾಣಾಯಾಮ ಮತ್ತು ಕೇವಲ ಕುಂಭಕ ಪ್ರಾಕ್ಟೀಸ್ ಮಾಡೋರು ಈಗಲೂ ಇದ್ದಾರೆ. ಎಲ್ಲ ಪ್ರಾಣಾಯಾಮಗಳು ಎಲ್ಲರೂ ಸುಮಾರಷ್ಟು ಮಾಡ್ತಾರೆ. 8 ಥರ ಕುಂಭಕಗಳಿದೆ ಅಂತ, ಅಥವಾ ಅದನ್ನೇ 8 ಥರ ಪ್ರಾಣಾಯಾಮ ಅಂತ ಹೇಳ್ತಾರೆ. ಉಸಿರಾಟನ ತಡೆ ಹಿಡಿಯೋದು ಸುಲಭ ಸರ್, ಆದರೆ ಈ ಕೇವಲ ಕುಂಭಕ ಅಂತ ಏನಿದೆಯಲ್ಲ ಅದು ಅದಾಗಿ ನಿಲ್ಲಬೇಕು. ಅಂದರೆ ನಾವು 3 ಥರ, ಒಂದು ಉಸಿರನ್ನ ಒಳಗೆ ತಗೊಳ್ಳೋದು, ಅದಕ್ಕೆ ಪೂರಕ ಅಂತ ಹೇಳ್ತಾರೆ. ಉಸಿರನ್ನ ಒಳಗಡೆ ನಿಲ್ಲಿಸ್ಕೊಳ್ಳೋದು ಶರೀರದ ಒಳಗಡೆ, ಅದನ್ನು ಕುಂಭಕ ಅಂತ ಹೇಳ್ತೀವಿ. ಅದನ್ನು ಉಸಿರನ್ನ ಹೊರಗೆ ಬಿಡೋದು, ಅದಕ್ಕೆ ರೇಚಕ ಅಂತ ಹೇಳ್ತೀವಿ.
ಎಲ್ಲಿ ತನಕ ನಮಗೆ ಈ ಕೇವಲ ಕುಂಭಕದ ಸಿದ್ಧಿ ಆಗಲ್ವಾ ಅಲ್ಲಿ ತನಕ ಈ ಥರನೇ ಮಾಡ್ತಾ ಇರಬೇಕು. ಒಂದು ಹಂತ ಬರುತ್ತೆ, ಒಂದು ಹಂತ ಬಂದಾಗ ಉಸಿರಾಟದ ಅಗತ್ಯನೇ ಬರೋಲ್ಲ. ಅದಕ್ಕೆ ಕೇವಲ ಕುಂಭಕ ಅಂತ ಹೇಳ್ತಾರೆ. ಅಂದರೆ ಆ ಸ್ಥಿತಿನ ಮುಟ್ಟಬೇಕು. ಆ ಸ್ಥಿತಿನ ಮುಟ್ಟಕ್ಕೆ ಮೊದಲೇ ಏನಾರು ಮಾಡೋಕ್ಕೆ ಹೋದರೆ ಅದು ಖಂಡಿತವಾಗ್ಲೂ ಮಾರಕನೇ ಆಗುತ್ತೆ. ಯಾಕೆ ಹಿಂಗಾಗತ್ತೆ ಅಂತಂದರೆ, ಈಗ ನೋಡಿ, ಮನಸ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಉಸಿರಾಟದ ಕಂಟ್ರೋಲ್ ಭಾಳ ಮುಖ್ಯ. ಈಗ ನಾವು ಉದ್ವೇಗದಲ್ಲಿದ್ದಾಗ ನಮ್ಮ ಉಸಿರಾಟ ನಾರ್ಮಲ್ ಆಗಿರಲ್ಲ, ಅಥವಾ ಸಿಟ್ಟಲ್ಲಿದ್ದಾಗ ನಾರ್ಮಲ್ ಇರಲ್ಲ. ಶಾಂತವಾಗಿದ್ದಾಗ ನಮ್ಮ ಬ್ರೀತಿಂಗ್ ತುಂಬ ಸ್ಲೋ ಇರುತ್ತೆ. ಸೊ ನಾವು ಮನಸ್ಸಿನ ಕಂಟ್ರೋಲ್ ಮಾಡೋಕ್ಕೆ ಪ್ರಾಣಾಯಾಮನೇ ರೂಟ್. ಸೊ ಪ್ರಾಣಾಯಾಮ ಯಾವ ರೀತಿ ಮಾಡಬೇಕು ಅಂದರೆ ಪೂರಕ, ಕುಂಭಕ, ರೇಚಕಗಳು. ಅದರಲ್ಲಿ ಯಾವ್ಯಾವುದನ್ನು ಮಾಡಬೇಕು ಅದು ನಿಮ್ಮ ಇದಕ್ಕೆ ಸಂಬಂಧಪಟ್ಟಂಗೆ ಗುರುಗಳು ಹೇಳ್ತಾರೆ. ಎಲ್ಲಿ ತನಕ ನಿಮಗೆ ಕೇವಲ ಕುಂಭಕ ಸಿದ್ಧಿ ಆಗಲ್ಲ ಅಲ್ಲಿ ತನಕ ನಾವು ಇದೇ ರೀತಿ ಪ್ರಾಣಾಯಾಮ ಮಾಡಬೇಕು. ಮತ್ತು ಇಲ್ಲೂ ಕೂಡ ಆಹಾರದ ನಿಯಮ ಇದೆ. ಪ್ರಾಣಾಯಾಮದ ಮೊದಲನೇ ಹಂತದಲ್ಲಿ ನೀವು ಏನೇನೋ ತಿನ್ನೋ ಹಾಗಿಲ್ಲ. ಶುರುನಲ್ಲಿ ಬರೀ ಹಾಲು, ತುಪ್ಪ, ಅನ್ನ ಇದನ್ನೇ ತಿನ್ನಬೇಕು. ಎಲ್ಲಿ ತನಕ ಪ್ರಾಣಾಯಾಮ ಸಿದ್ಧಿ ಆಗಲ್ಲ ಅಲ್ಲಿ ತನಕ. ಅದಾದಮೇಲೆ ನಿಮಗೆ ಯಾವ್ದಾದ್ರು ನಿಯಮ ಇರೋಲ್ಲ. ನಾವು ಎಷ್ಟೊಂದು ಜನ ಹಠಯೋಗಿಗಳು ನೋಡಿರ್ತೀವಿ, ಅವ್ರು ಏನೇನೋ ತಿಂತಿರ್ತಾರೆ, ಏನೇನೋ ಮಾಡ್ತಿರ್ತಾರೆ, ಆದರೆ ಅವರು ಈ ಹಂತಗಳನ್ನ ದಾಟಿ ಅಲ್ಲಿಗೆ ಹೋಗಿರ್ತಾರೆ. ಸೊ ಆ ಹಂತಗಳ ದಾಟೋ ತನಕ ನಮಗೆ ಆಹಾರದ ನಿಯಮಗಳು ಇರುತ್ತೆ. ಯಾರು ಇದನ್ನು ಫುಲ್ ಟೈಮ್ ಪ್ರಾಕ್ಟೀಸಿಗೆ ತೊಗೊಳ್ತಾರೆ ಅವರಿಗೆ ಆವಾಗ ಮಾತ್ರ ಇದು ಸಿದ್ಧಿ ಆಗತ್ತೆ, ಅಲ್ಲಿ ತನಕ ಆಗಲ್ಲ ಸರ್. ಸರ್, ನೀವು ಹೇಳೋದೆಲ್ಲ ಕೇಳ್ತಾ ಇದ್ರೆ ಇದು ಕೇವಲ ಯೋಗಿಗಳು ಅಥವಾ ಸನ್ಯಾಸಿಗಳು ಮಾತ್ರ ಮಾಡ್ಬೋದೇನೋ ಅಂತ ಅನ್ಸುತ್ತೆ. ಸಂಸಾರದಲ್ಲಿರೋರು ಇದನ್ನು ಮಾಡ್ಬೋದೇ? ನಮ್ಮಂಥ ಸಾಮಾನ್ಯರಿಗೂ ಇದು ಆಗುತ್ತಾ? ಏನಂತೀರಿ? ಖಂಡಿತ ಸಾಧ್ಯ ಸರ್. ಶಿವಸಂಹಿತೆಯಲ್ಲೇ ಬರೆದಿದ್ದಾರೆ. ಇದು ಹಠಯೋಗದ ಗ್ರಂಥಗಳ ಇದೊಂದು ಕ್ರಾಂತಿಕಾರಿ ವಿಚಾರ. ಯಾರ್ದು? ಶಿವಸಂಹಿತೆಯಲ್ಲಿ ಹೇಳಿರೋದು. ಗೃಹಸ್ಥ ಕೂಡ ಇದನ್ನು ಸಿದ್ಧಿ ಪಡಿಬೋದು. ಸಂಸಾರದಲ್ಲಿ ಇದ್ದೂ ಕೂಡ ಸಂಸಾರಕ್ಕೆ ಅಂಟ್ಕೊಂಡು ಇಲ್ದಲೇ ಇರುವಂಥದ್ದು. ಈಗ ವೈರಾಗ್ಯ ಅಂತ ಮಾಡಿದ್ರೆ, ವೈರಾಗ್ಯ ಅಂದರೆ ದ್ವೇಷ ಅಲ್ಲ. ವೈರಾಗ್ಯ ಅಂದರೆ ಅದಕ್ಕೆ ಅಂಟ್ಕೊಳ್ದಲೇ ಇರೋದು. ನೀವು ಹಾಗಿದ್ರೆ ಕೆಲಸಕ್ಕೆ ಹೋಗಬಾರ್ದಾ, ಹೆಂಡತಿ ಮಕ್ಳು ಇರಬಾರ್ದಾ, ಮಕ್ಳನ್ನ ಸಾಕಬಾರ್ದಾ, ಎಜುಕೇಷನ್ ಕೊಡ್ಬೇಕು, ಎಲ್ಲ ಮಾಡಬೇಕು. ಆದರೆ ಯಾವುದಕ್ಕೂ ನಾವು ಅಂಟ್ಕೊಂಡಿರಬಾರ್ದು. ಆ ಥರ ಅಂಟ್ಕೊಂಡು ಇಲ್ದಲೆ ನಾವು ಈ ಎಲ್ಲ ಪ್ರಾಣಾಯಾಮಾದಿ ಅಭ್ಯಾಸಗಳನ್ನ ನಾವು ಕರೆಕ್ಟಾಗಿ ಮಾಡ್ಕೊಳ್ತಾ ಬಂದರೆ ಅದನ್ನು ನಮಗೆ ಸ್ಥಿರ ಬುದ್ಧಿನ ನಮಗೆ ಕಾಯ್ಕೊಳ್ಳೋಕ್ಕಾಗತ್ತೆ. ಇದಕ್ಕೆ ಸಂಸಾರ ಅಡ್ಡಿನೂ ಆಗಲ್ಲ. ಅದನ್ನು ಶಿವಸಂಹಿತೆ ಮುಖ್ಯವಾಗಿ ಹೇಳುತ್ತೆ. ನೀವು ಸಂಸಾರದಲ್ಲಿ ಇದ್ದು ಕೂಡ ನೀವು ಸಿದ್ಧಿ ಪಡಿಬಹುದು ಅನ್ನೋದನ್ನು ಇದೊಂದು ಸ್ಪೆಷಲಾಗಿ ಹೇಳಿದೆ. ಬೇರೆ ಯಾವ ಗ್ರಂಥದಲ್ಲೂ ಈ ಥರದ್ದು ಬಂದಿಲ್ಲ. ಯೋಗ ಮಾಡುವಾಗ ಕೆಲವೊಂದಷ್ಟು ಅಪಾಯಗಳು ಮತ್ತು ಅಡ್ಡಿಗಳು ಉಂಟಾಗೋದ್ರ ಬಗ್ಗೆ ಈ ಗ್ರಂಥ ಎಚ್ಚರಿಸುತ್ತಾ? ಎಸ್ ಸರ್. ಅದಕ್ಕೆ ಅಂತರಾಯಗಳು ಅಂತ ಹೇಳಿದೆ ಸರ್ ಈ ಪುಸ್ತಕದಲ್ಲಿ. ಕೊನೆ ಅಧ್ಯಾಯದಲ್ಲಿ ಬರುತ್ತೆ. ಒಟ್ಟು 10 ರೀತಿಯಾದಂಥ ಅಡ್ಡಿಗಳಿದೆ. ಅವು ಯಾವ್ಯಾವುದು ಅಂದರೆ, ಮೊದಲನೇದು ಅನಾರೋಗ್ಯ, ವ್ಯಾಧಿ. ಎರಡನೇದು ಸೋಂಬೇರಿತನ, ಆಲಸ್ಯ. ಮೂರನೇದು ಸಂಶಯ, ನನಗಿದು ಮಾಡೋಕ್ಕೆ ಸಾಧ್ಯನಾ ಅನ್ನೋ ಸಂಶಯ. ನಾಲ್ಕನೇದು ಅದ್ರಲ್ಲಿ ಮಾಡೋಕ್ಕೆ ಬೇಕಾಗಿರುವಂತಹ ಜಾಗರೂಕತೆ ಇಲ್ದಲೇ ಇರೋದು. ಆಮೇಲೆ 5ನೇದು ಮನಸ್ಸಿನ ಚಂಚಲತೆ. 6ನೇದು ಈಗ ತಪ್ಪು ತಿಳ್ಕೊಂಡು ನನಗೆಲ್ಲ ಗೊತ್ತಾಗಿ ಹೋಗ್ಬಿಟ್ಟಿದೆ, ನಾನು ಬ್ರಹ್ಮಜ್ಞಾನ ಪಡ್ಕೊಂಡ್ಬಿಟ್ಟಿದ್ದೀನಿ ಅಂತ ಮಿಥ್ಯಾ ಜ್ಞಾನ ಹೊಂತಾರಲ್ಲ ಅದು. ಆಮೇಲೆ ದುರ್ಬಲವಾದಂಥ ಇಚ್ಛಾಶಕ್ತಿ. ಆಮೇಲೆ ಯಾವಾಗಲೂ ಎಲ್ಲದ್ರ ಬಗ್ಗೆನೂ ಅದು ನಂದು, ಅದು ನನಗೆ ಬೇಕು ಅನ್ನೋ ಭಾವ. ಇನ್ನೊಂದು ಮುಖ್ಯ ಅಂದರೆ, ಯಾರಿಗೆ ಲೋ ಎಸ್ಟೀಮ್ ಅಥವಾ ಇನ್ಫೀರಿಯರಿಟಿ ಕಾಂಪ್ಲೆಕ್ಸ್ ಇರುತ್ತೆ ಅವರಿಗೂ ಸಿದ್ಧಿಸಲ್ಲ. ಮತ್ತು ಯಾವುದೇ ನಿಯಮಕ್ಕೆ ಒಳಗಾಗದೇ ಇದ್ದವರಿಗೂ ಇದು ಯಾವುದೂ ಸಿದ್ಧಿಸಲ್ಲ. ಅದಕ್ಕೆ ಯಾವ್ದಾರ ಒಂದು ನಿಯಮಕ್ಕೆ ಫಾಲೋ ಮಾಡಬೇಕು. ಈ 10 ರೀತಿಯಾದಂತಹ ವಿಘ್ನಗಳಿದೆ ಅಂತೇಳಿ ಶಿವಸಂಹಿತೆ ಹೇಳುತ್ತೆ. ಇದು ಎಲ್ಲದಕ್ಕೆ ಒಂದೇ ಔಷಧಿ ಏನಂತಂದರೆ ಸರಿಯಾಗಿ ಪ್ರಾಣಾಯಾಮ ಮಾಡೋದು. ಪ್ರಾಣಾಯಾಮ ಕರೆಕ್ಟಾಗಿ ಮಾಡಿದ್ರೆ ಶರೀರದಲ್ಲಿರೋ ದೋಷಗಳೆಲ್ಲ ಸಮಸ್ಥಿತಿಯಲ್ಲಿರ್ತವೆ, ಮನಸ್ಸಿನ ಆಲಸ್ಯ ದೂರ ಆಗುತ್ತೆ, ಸಂಶಯ ಹೋಗುತ್ತೆ, ಆತ್ಮವಿಶ್ವಾಸ ಬರುತ್ತೆ. ಯಾವುದೇ ಅಡ್ಡಿ ಎದುರಾದರೂ ನಾವು ಅದನ್ನು ಎದುರಿಸ್ತೀವಿ ಅನ್ನೋ ಶಕ್ತಿ ಬರುತ್ತೆ. ಆದ್ದರಿಂದ ಇದ್ರ ಪ್ರಕಾರ ಪ್ರಾಣಾಯಾಮ ಬಹಳ ಮುಖ್ಯ. ಅದರಲ್ಲೂ ಈ ಕುಂಡಲಿನಿ ಜಾಗರಣಕ್ಕೆ ಮೊದಲನೇ ಹಂತ ಪ್ರಾಣಾಯಾಮನೇ. ಶಿವಸಂಹಿತೆ ಅದ್ರ ಬಗ್ಗೆ ಬಹಳಷ್ಟು ಹೇಳಿದೆ ಸರ್. ಹಠಯೋಗ ದೈಹಿಕ ಅಂತ ಭಾವಿಸಿದವ್ರಿಗೆ ಈ ಪುಸ್ತಕ ತುಂಬ ತಾತ್ವಿಕವಾಗಿ ಕಾಣುತ್ತೆ. ಹಾಗಾದರೆ ಇದರ ಅಂತಿಮ ಗುರಿಯಾದರೂ ಏನು ಅಂತೀರಿ? ಹಠಯೋಗ ಅನ್ನೋದು ದೇಹದ ವ್ಯಾಯಾಮ ಅನ್ನೋದು ಸಂಪೂರ್ಣ ಅದು ತಪ್ಪು ಕಲ್ಪನೆ ಸರ್. ಮತ್ತು ಈ ಇಡಾ ಪಿಂಗಳ ನಾನು ಆಗಲೇ ಹೇಳಿದೆ, ಹ ಮತ್ತು ಠ ಅಂಥೇಳಿ, ಇದನ್ನು ಮಿಲನನೇ ಹಠಯೋಗ. ಈ 2 ವಿರುದ್ಧ ಧ್ರುವಗಳು ಅಂದರೆ ಒಂದು ಉಷ್ಣ, ಇನ್ನೊಂದು ಶೀತ, ಅಥವಾ ಶಿವ ಮತ್ತು ಶಕ್ತಿ, ಅಥವಾ ಸ್ತ್ರೀ ಅಥವಾ ಪುಂ, ಅದೆರಡನ್ನೂ ಏನು ಯಾವಾಗ ಸೇರಿಸ್ತೀವಿ ಆವಾಗ ನಮಗೆ ಆ ಬ್ರಹ್ಮತತ್ವದ ಅನುಭವ ಆಗತ್ತೆ. ಈ ಹಠಯೋಗ ಏನಿದೆಯಲ್ಲ ಇದು ರಾಜಯೋಗನ ರೀಚ್ ಮಾಡೋಕ್ಕೆ ಅಥವಾ ಸಮಾಧಿನ ತಲುಪಕ್ಕೆ, ದೇಹನ ಸ್ಥಿರ ಮಾಡೋದಕ್ಕೆ ಏನಿದೆ ಇದು ಬಹಳ ಸಹಾಯ ಮಾಡುತ್ತೆ. ಮತ್ತು ಇದರದ ಮುಖ್ಯ ಉದ್ದೇಶ ಏನಂದರೆ ನಮ್ಮ ಶಾರೀರಿಕ ಆರೋಗ್ಯ ಚೆನ್ನಾಗಾಗತ್ತೆ. ಶಾರೀರಿಕ ಆರೋಗ್ಯ ಚೆನ್ನಾಗೋದು ಇದ್ರ ಉದ್ದೇಶ ಅಲ್ಲ.
ನಾವು ಈ ಮಾರ್ಗದಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಿರುವಂತಹ ಈಗ ಏನೋ ಇಲ್ಲ ಆಟ ಆಡ್ಬೇಕಾರೆಲ್ಲ ಒಂದಿಷ್ಟು ಇದು ಪುರಸ್ಕಾರಗಳು ಮಧ್ಯ ಮಧ್ಯೆ ಸಿಗುತ್ತಲ್ಲ, ಆ ರೀತಿ ನಮಗೆ ಇದು ಉಪಫಲಗಳು ಅಂತ ಹೇಳ್ತಾರೆ ಇದು. ಸೊ ಇದು ಮುಖ್ಯ ಫಲ ಅಲ್ಲ, ಇದು ಶರೀರದ ಆರೋಗ್ಯ ಇದರಿಂದ ಸಿದ್ಧಿಸುತ್ತೆ ಅನ್ನೋದು ಇದು ಅಂತಿಮ ಗುರಿಯಲ್ಲ. ಇದು ಮೋಕ್ಷದ ಕಡೆ ಕರ್ಕೊಂಡು ಹೋಗೋದು ಅಥವಾ ರಾಜಯೋಗಕ್ಕೆ ರೀಚ್ ಮಾಡ್ಸಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನು ಮಾಡಿಸುತ್ತೆ. ಹಠಯೋಗದ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದು ದೊಡ್ಡ ತಪ್ಪು ತಿಳುವಳಿಕೆ ಅಂತೇನಾದ್ರು ಇದ್ರೆ ಈ ಗ್ರಂಥದ ಪ್ರಕಾರ ಅದು ಯಾವುದು ಸರ್? ಹಠಯೋಗದ ಬಗ್ಗೆ ಜನಕ್ಕೆ ತಪ್ಪು ಕಲ್ಪನೆ ಇರೋದೇನು ಅಂದರೆ, ಎಲ್ಲ ಕಡೆ ನೋಡಿ ಯೋಗ ಯೋಗ ಅಂತಲೇ ಹೇಳಿಬಿಟ್ಟು ಬರೀ ಆಸನಗಳು ಮಾಡ್ತಾರೆ. ಯೋಗ ಅಂದರೆ ಅಷ್ಟಾಂಗ ಯೋಗಕ್ಕೆ ಯೋಗ ಅಂತ ಹೇಳೋದು. ಅಂದರೆ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಇವು ಒಂದೊಂದೇ ಹಂತಗಳು. ಈಗ ಅವರು ಆಸನಗಳು ಮಾಡ್ತಾರೆ, ಅವ್ರಿಗೆ ಪ್ರಾಣಾಯಾಮದ ಬಗ್ಗೆ ಏನೂ ಗೊತ್ತಿರಲ್ಲ. ಅವ್ರು ಯಾರು ಯಮ ನಿಯಮಗಳನ್ನು ಫಾಲೋ ಮಾಡಲ್ಲ. ಯಮ ನಿಯಮಗಳು ಅಂದರೆ ಅಲ್ಲಿ ಕೆಲವು ರೂಲ್ಸ್, ಸೆಟ್ ಆಫ್ ರೂಲ್ಸ್ ಇದೆ. ನೀವು ಏನು ಸುಳ್ಳು ಹೇಳಬಾರ್ದು, ಬ್ರಹ್ಮಚರ್ಯ ಪಾಲನೆ ಮಾಡಬೇಕು, ಬೇಕಾದಷ್ಟು ಆ ಥರದ ನಿಯಮಗಳೆಲ್ಲ ಇದೆ. ಅವೆಲ್ಲ ಮಾಡಲ್ಲ, ಕೇವಲ ಆಸನಕ್ಕೆ ತೊಗೊಂಡು ಹೋಗ್ತಾರೆ. ಅದು ಏನಂದರೆ ಯೋಗ ಮಾಡೋಕ್ಕೆ ಹೋಗ್ತೀನಿ ಅಂತ ಹೇಳಿ ಎಲ್ಲೋ ಇದಕ್ಕೆ ಹೋಗೋದು, ಜಿಮ್ಗೆ ಹೋಗೋದು, ಅಲ್ಲೆಲ್ಲ ಚೆನ್ನಾಗಿ ಮೈ ಕೈ ನೋಯಿಸ್ಕೊಳ್ಳೋದು, ಏನೇನೋ ಮಾಡ್ತಾರೆ. ನಿಜವಾಗ್ಲೂ ಹಠಯೋಗ ಅಂತಂದರೆ ಈ ಪ್ರಾಣಶಕ್ತಿನ ಸುಷುಮ್ನಾದ ಕಡೆಗೆ ತಳ್ಳುವಂಥ ಪ್ರಕ್ರಿಯೆ. ಅದು ನಿರಂತರ ಆಗಬೇಕು ಮತ್ತು ಅದು ಸೂಕ್ಷ್ಮ ಆಗಿರಬೇಕು. ಅದಕ್ಕೆ ಶಿವ ಏನು ಹೇಳ್ತಾನೆ, ಹಠಯ ಸಿದ್ಧಿ ಇಲ್ದಲೆ ರಾಜಯೋಗ ಸಾಧ್ಯ ಇಲ್ಲ, ರಾಜಯೋಗ ಇಲ್ಲದಲೇ ಹಠಯೋಗ ವ್ಯರ್ಥ. ಸೊ ಆದ್ದರಿಂದ ಏನಂದರೆ ಅದನ್ನು ಆ ಉಸಿರನ್ನು ಬಿಗಿ ಹಿಡಿಯೋ ಕ್ರಮ ಏನಿದೆಯಲ್ಲ ಅದನ್ನು ನಾವು ಇದರಲ್ಲಿ ಕಲಿಬೇಕು ಅಂತ ಶಿವ ಸಂಹಿತೆ ಹೇಳುತ್ತೆ. ಈ ದೇಹ ಏನಿದೆಯಲ್ಲ ಸರ್, ಅದು ಆತ್ಮವನ್ನು ಅರಿಯುವ ಪ್ರಕ್ರಿಯೆ, ಅದಕ್ಕೆ ವಾಹನ ನಮಗೆ. ಸೊ ಅದನ್ನು ಆ ತಪ್ಪು ತಿಳುವಳಿಕೆ ಏನಿದೆಯಲ್ಲ ಅದನ್ನು ಸರಿಪಡಿಸೋದೇ ಈ ಶಿವ ಸಂಹಿತೆಯ ಉದ್ದೇಶ. ನಾಳೆ ಬೆಳಗ್ಗೆಯಿಂದಲೇ ನಾನು ಶಿವ ಸಂಹಿತೆಯ ಒಂದು ವಿಚಾರವನ್ನು ನನ್ನ ದಿನಚರಿಯಲ್ಲಿ ಅಳವಡಿಸ್ಕೋತೀನಿ ಅಂದರೆ ಏನು ಮಾಡಬೇಕು ಅಂತೀರಿ ನಮ್ಮ ಕೇಳಿದ್ರು? ಬೆಳಗಾಗಿ ಎದ್ದ ತಕ್ಷಣ ಫಸ್ಟ್ ಮೊಬೈಲ್ ನೋಡೋದು ಬಿಡ್ಬೇಕು ಸರ್. ಮೊಬೈಲ್ ನೋಡೋದು ಬಿಟ್ಟು ನೇರ ಕೂತ್ಕೊಂಡು ದೀರ್ಘವಾಗಿ ಉಸಿರಾಡಬೇಕು. ಆ ಉಸಿರಾಟದ ಪ್ರಕ್ರಿಯೆನ ಅಂದರೆ ಯಾವಾಗಲೂ ನಮಗೆ ಒಂದೇ ಸೈಡಲ್ಲಿ ಉಸಿರಾಡಲ್ಲ ನಾವು. ಕೆಲವು ಸರಿ ಬಲಗಡೆ ಜೋರಿರುತ್ತೆ, ಕೆಲವು ಸರಿ ಎಡಗಡೆ ಜೋರಿರುತ್ತೆ. ಇನ್ನೂ ಹೇಗೆ ಹೇಳ್ತಾರೆ ಅಂದರೆ, ನೀವು ಬೆಳಗ್ಗೆ ಎದ್ದಾಗ ಬಲಗಡೆ ಉಸಿರಾಟ ಚೆನ್ನಾಗಿರಬೇಕು, ಆವಾಗ ನೀವು ಹೇಳ್ಬೇಕು ಅಂತ ಹೇಳ್ತಾರೆ. ಅಂದರೆ ಹಂಗೆ ಆಗೋದು ಯಾವಾಗ ಅಂದರೆ, ನಾವು ಹಿಂದಿನ ದಿನ ಆಹಾರ ಬೇಗ ತಿಂದಾಗ. ನಾವು ರಾತ್ರಿ 11 ಗಂಟೆಗೆ ಊಟ ಮಾಡಿಬಿಟ್ಟು ಬೆಳಗ್ಗೆ ಹೇಳ್ತೀವಿ ಅಂದರೆ ಜೀರ್ಣ ಆಗಿರಲ್ಲ, ಆವಾಗ ನಮ್ಮ ಉಸಿರಾಟನೂ ಸರಿ ಇರಲ್ಲ. ನಾನು ಆಗಲೇ ಹೇಳಿದೆ ಗಟ್ ಬ್ರೈನ್ ಆಕ್ಸಿಸ್ಸು ಅಂತೆಲ್ಲ. ಸೊ ಇದೆಲ್ಲ ಮಾಡಬೇಕು ಅಂದರೆ ಮೊದಲು ನಮ್ಮ ಉಸಿರಾಟದ ಕ್ರಮನ ನಾವು ಕರೆಕ್ಟಾಗಿ ಗಮನಿಸ್ಕೋಬೇಕು. ಉಸಿರಾಟದ ಕ್ರಮ ಗಮನಿಸ್ಕೊಂಡು ಆಮೇಲೆ ಬೇಕಾದ್ರೆ ನೀವು ಮೊಬೈಲ್ ನೋಡಿ ನಿಮ್ಮ ಆಫೀಸ್ಗೆ ಹೋಗಿ ಸೊ ಅದೆಲ್ಲ ಮಾಡ್ಕೊಳ್ಬೋದು. ಮೊದಲು ನಮ್ಮನ್ನು ನಾವು ಗಮನಿಸೋ ಅಂಶನ, ಉಸಿರಾಟನ ಗಮನಿಸೋವಂಥ ಅಂಶನ ಇಟ್ಕೊಳ್ಬೇಕು ಸರ್. ಒಳ್ಳೆಯದು ಡಾಕ್ಟರ್ ವೆಂಕಟಕೃಷ್ಣ ಅವರೇ, ಇದುವರೆಗೂ ಶಿವ ಸಂಹಿತೆ ಹಾಗೂ ಹಠಯೋಗಕ್ಕೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಶಿವಸಂಹಿತ ಹಾಗೂ ಹಠಯೋಗ ಈ ಕುರಿತು ಮೈಸೂರಿನ ಸರ್ಕಾರಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯಕೀಯ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ವೆಂಕಟಕೃಷ್ಣ ಕೂಡಲಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಯೋಗವಾಣಿ ನಿತ್ಯ ಯೋಗ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ಸಹಯೋಗ ಸರ್ಕಾರಿ ಆಯುರ್ವೇದ ಸಂಶೋಧನಾ ಕೇಂದ್ರ ಮೈಸೂರು. ನಡೆಯುವ ನಡೆಯುವ ಮುಂದೆ ಮುಂದೆ ನಡೆಯುವ ಮುಂದೆ ಮುಂದೆ ನಡೆಯುವ ಯೋಗ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ ಯೋಗದಿಂದ ನಡೆದು ಯೋಗ ಚಿತ್ತರಾಗುವ. ಆತ್ಮೀಯ ಕೇಳುಗರೆ, ಪ್ರತಿ ವಾರ ಯೋಗವಾಣಿಯಲ್ಲಿ ನೀವು ಆಲಿಸಿದ ವಿಷಯ ಕುರಿತಂತೆ ಪ್ರತಿ 3 ತಿಂಗಳಿಗೊಮ್ಮೆ ಮುಕ್ತ ಪರೀಕ್ಷೆಯನ್ನ ನಡೆಸಲಾಗುತ್ತದೆ. ಪರೀಕ್ಷೆಯಲ್ಲಿ ಅಧಿಕ ಅಂಕ ಪಡೆದ ಕೇಳುಗರಿಗೆ ರಸಪ್ರಶ್ನೆ ಕಾರ್ಯಕ್ರಮವನ್ನು ನಡೆಸಿ ಆಕರ್ಷಕ ಬಹುಮಾನ ನೀಡಲಾಗುತ್ತದೆ. ಸಂಕಲನ ತೇಜಸ್ವಿನಿ ಗಿರೀಶ್. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.